ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಸಿಗುತ್ತೆ. ಅದರಿಂದ ನಿಮಗೆ ಯಾವುದೇ ವೀಡಿಯೋ ಕೂಡ ಸ್ಕಿಪ್ ಆಗಲ್ಲ. ಬನ್ನಿ, ಆಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ನಾನು ಇವತ್ತು ಮನೆಯಲ್ಲಿ ನಿಮಗೆ ಹೇಗೆ ನ್ಯಾಚುರಲ್ ಹೇರ್ ಡೈ ಮಾಡ್ಕೊಳ್ಬೋದು ಮತ್ತು ಅದನ್ನು ಹೇಗೆ ಅಪ್ಲೈ ಮಾಡಬೇಕು, ಅದನ್ನು ಎಷ್ಟು ದಿನ ಇಡಬೇಕು, ಅದನ್ನು ಹೇಗೆ ಯೂಸ್ ಮಾಡಿದ್ಮೇಲೆ ನಿಮಗೆ ಯಾವ ಕಲರ್ ಬರುತ್ತೆ ಕೂದಲಿಗೆ ಅಂತ ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೀವು ಕೊನೆ ತನಕ ನೋಡಿ. ಯಾವುದೇ ಸ್ಟೆಪ್ನ ಕೂಡ ನೀವು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ನಾನು ಇವತ್ತೇನು ನಿಮಗೆ ಈ ಡೈನ ತೋರಿಸ್ತಾ ಇದ್ದೀನಿ, ಇದು ಮನೆಯಲ್ಲೇ ಮಾಡುವಂಥ ನ್ಯಾಚುರಲ್ ಏರ್ ಡೈ ಅಂತಲೇ ಹೇಳ್ಬೋದು. ಇದನ್ನು ನಾನು 48 ಅವರ್ಸ್ ಹಾಗೆ ಅದನ್ನು ಇಟ್ಟಿದ್ದೆ. ನಾನು ಅದಕ್ಕೋಸ್ಕರ ಕವರ್ನ ಬಿಚ್ಚಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನಾನು 48 ಅವರ್ಸ್ ಹಾಗೇ ಕವರ್ನ ಕಟ್ಟಿ ನಾನು ಒಂದು ಕಬ್ಬಿಣದ ಪ್ಯಾನಲ್ಲಿ ಹಾಕಿ ನಾನು ಕಟ್ಟಿಟ್ಟಿದ್ದೆ. ನೋಡಿ, ಇದು ಈ ರೀತಿ ಡಾರ್ಕ್ ಆಗಿ ಬ್ಲ್ಯಾಕ್ ಆಗಿ ಬಂದಿದೆ. ಸೊ ನಿಮಗೆ ಈ ರೀತಿ ಬ್ಲ್ಯಾಕ್ ಆಗಿ ಬರಬೇಕಂತ ಅಂದರೆ ಇದನ್ನು ನೀವು 48 ಅವರ್ಸ್ ಕಟ್ಟಿಡಬೇಕು. ಇಲ್ಲ ನಮಗೆ ಅಷ್ಟು ಟೈಮ್ ಇಲ್ಲ ಅಂತ ಹೇಳಿದರೆ ಇದನ್ನು ನೀವು ಮಾಡಿಟ್ಕೊಂಡು ಒಂದು 5 ಅವರ್ಸ್ ಬಿಟ್ಟು ಕೂಡ ಅಪ್ಲೈ ಮಾಡ್ಕೋಬೋದು, ಅಥವಾ ಒಂದು 3 ಅವರ್ಸ್ ಬಿಟ್ಟಾದರೂ ಅಪ್ಲೈ ಮಾಡ್ಕೋಬೋದು. ಆದರೆ ಮಿನಿಮಮ್ 3 ಅವರ್ಸ್ ಅಂತೂ ನೀವು ಬಿಡಲೇಬೇಕು. ನಿಮಗೆ ತುಂಬ ಟೈಮ್ ಇದೆ, ತುಂಬ ಬ್ಲ್ಯಾಕ್ ಕಲರಲ್ಲಿ ಮೆಹಂದಿ ಬೇಕು, ನಿಮ್ಮ ಕೂದಲು ಕಂಪ್ಲೀಟಾಗಿ ಬ್ಲ್ಯಾಕ್ ಆಗಬೇಕಂದ್ರೆ ನೀವು ಇದನ್ನು 48 ಅವರ್ಸ್ವರೆಗೂ ನೀವು ಬಿಟ್ಟಿನೇ ಹಚ್ಕೊಳ್ಬೇಕು ಇದನ್ನು. ಸೊ ಇದನ್ನು ನಾನು 2 ಡೇಸ್ ಬ್ಯಾಕು ಕಲಸಿ ಒಂದು ಕವರಲ್ಲಿ ಹಾಕಿ ನಾನು ಏರ್ ಟೈಟ್ ಮಾಡಿ ಕಲಸಿಟ್ಟಿದ್ದೆ ನಾನು. ಸೊ ಇವತ್ತು ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಬಂದಿದೆ ಕಲರ್. ಇದು ನ್ಯಾಚುರಲ್ ಏರ್ ಡೈ ಆಗಿರೋದ್ರಿಂದ ಯಾವುದೇ ಕೆಮಿಕಲ್ಸ್ನ ನಾನು ಯೂಸ್ ಮಾಡಿಲ್ಲ. ಇದು ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋದು. ನೋಡಿ ಎಷ್ಟು ಕಪ್ಪಗೆ ಆಗಿದೆ ಅಂತ ಹೇಳಿ. ಇದನ್ನು ನೀವು ಕಬ್ಬಿಣದಲ್ಲೇ ನೀವು ಕಲಸಿಡಬೇಕಾಗತ್ತೆ. ಇದನ್ನು ನಾನು ಹೇಗೆ ಮಾಡಿಕೊಂಡೆ ಅಂತೇಳಿ ನಿಮಗೆ ಒಂದು ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ನುಪುರ್ ಮೆಹಂದಿನ ಯೂಸ್ ಮಾಡಿದ್ದೆ. ನೋಡಿ, ನಮ್ಮ ಕೈನ ನೀವು ನೋಡ್ಬೋದು, ನಾನು ಅಪ್ಲೈ ಮಾಡಿ ಹ್ಯಾಂಡ್ ವಾಶ್ ಮಾಡಿದ್ದೀನಿ ಎಷ್ಟು ಕಪ್ಪಗಾಗಿದೆ ಅಂತ ಹೇಳಿ. ಸೊ ನಾನು ಇಮಿಡಿಯೇಟ್ ಸೋಪ್ ಹಾಕಿ ತಿಕ್ಬಿಟ್ಟೆ, ಯಾಕೆಂದರೆ ಅದು ಕೈ ಕಪ್ಪಗೆ ಇರುತ್ತೆ ಅಂತ ಹೇಳಿ. ನಾನಿಲ್ಲಿ ನುಪುರ್ ಮೆಹಂದಿನ ಯೂಸ್ ಮಾಡಿದ್ದೀನಿ. ನೀವು ಯಾವುದೇ ಮೆಹಂದಿನ ಯೂಸ್ ಮಾಡ್ಬೋದು. ನುಪುರ್ ಮೆಹಂದಿನ ಯೂಸ್ ಮಾಡಬೇಕಂತ ಏನಿಲ್ಲ. ನೀವು ಹಿಮಾಲಯದಾಗಲಿ ಅಥವಾ ನೀವು ಯಾವ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ತೀರ ಮೆಹಂದಿ, ಅಥವಾ ಮನೆಯಲ್ಲೇ ನ್ಯಾಚುರಲ್ ಮೆಹಂದಿ ಪೌಡರ್ ಇದೆ ಅಂದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಮತ್ತು ನಾನಿಲ್ಲಿ ಇಂಡಿಗೋ ಪೌಡರ್ನ ಯೂಸ್ ಮಾಡಿದ್ದೀನಿ. ಇಂಡಿಗೋ ಪೌಡರ್ದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಹೊರಗಡೆ ಇದು ತುಂಬ ಕಾಸ್ಟ್ಲಿ ಇದೆ, ಆದರೆ ನಾನು ಅಮೆಝಾನಲ್ಲಿ ಕೇವಲ 75 ರೂಪಾಯಿಗೆ ತೊಗೊಂಡೆ. ಸೊ ಈ ಪ್ರಾಡಕ್ಟು ಲಿಂಕು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ವಿಡಿಯೋ ನಂತರ ನೀವು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿದ್ರೆ ನಿಮಗೆ ಈ ಪೌಡರ್ದು ಲಿಂಕ್ ಇರುತ್ತೆ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ಇದು 1 ಟೈಮ್ ಇನ್ವೆಸ್ಟ್ಮೆಂಟು. ನೀವು ಒಂದು ಸಲ ತೊಗೊಂಡ್ರೆ ನೀವು ಇದನ್ನು ವರ್ಷಾನುಗಟ್ಟಲೆ ಉಪಯೋಗಿಸ್ಬೋದು. 1 ಸ್ಪೂನ್ ಯೂಸ್ ಮಾಡಿದ್ರೆ ಸಾಕು, ನಿಮಗೆ ಇದರದ್ದು ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ನಾನು ನುಪುರ್ ಮೆಹಂದಿ ಮತ್ತು ಇಂಡಿಗೋ ಪೌಡರ್ ಹಾಗೆ ನಾನು ಟೀ ಡಿಕಾಕ್ಷನ್ನ ಸೇರಿಸಿ ಇದನ್ನು ನಾನು 48 ಗಂಟೆಗಳ ಕಾಲ ನಾನು ಇದನ್ನು ನೆನೆಸಿಟ್ಟಿದ್ದೆ. ಇದು ಆದಷ್ಟು ನೀವು ಕಬ್ಬಿಣದ ಬಾಂಡಿನಲ್ಲೇ ನೆನೆಸಿಡಬೇಕು. ಸೊ ಇಂಡಿಗೋ ಪೌಡರ್ ಯೂಸ್ ಮಾಡೋದ್ರಿಂದ ನಿಮಗೆ ಇದು ಆದಷ್ಟು ಕಪ್ಪಗೆ ಮಾಡುತ್ತೆ ಕೂದಲನ್ನ. ಆದಷ್ಟು ಇಂಡಿಗೋ ಪೌಡರ್ನ ನ್ಯಾಚುರಲ್ ಆಗಿರೋದನ್ನು ಯೂಸ್ ಮಾಡಿ. ಸೊ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ನೀವು ಹುಣಸೆ ಹಣ್ಣಿನ ರಸ ಕೂಡ ಯೂಸ್ ಮಾಡಿದ್ರು ನಿಮಗೆ ತುಂಬ ಒಳ್ಳೆಯದು, ತುಂಬ ಒಳ್ಳೆ ಕಲರ್ ಬರುತ್ತೆ ಕೂದಲು. ನಾನು ಇಂಡಿಗೋ ಪೌಡರ್ದು ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕ್ನ ಹಾಕಿರ್ತೀನಿ, ಅದರಲ್ಲಿ ಚೆಕ್ ಮಾಡಿ. ಹಾಗೆ ಇದನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋ ವಿಡಿಯೋ ಕೂಡ ಈಗ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋದು ಲಿಂಕ್ ಕೂಡ ಹಾಕಿರ್ತೀನಿ. ನೀವು ಅದನ್ನು ಹೇಗೆ ಕಲಸಿಟ್ಕೋಬೇಕು, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಎಷ್ಟು ಮೆಷರ್ಮೆಂಟಲ್ಲಿ ಹಾಕಬೇಕಂತೇಳಿ ನಾನು ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಂತರ ನೀವು ಅದರದ್ದು ಲಿಂಕ್ ಕೂಡ ನಾನು ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಆ ವಿಡಿಯೋನ ಹೇಗೆ ಪ್ರಿಪೇರ್ ಮಾಡ್ಕೋಬೋದು ಅಂತ. ಇಲ್ಲ ನಮಗೆ ಟೈಮ್ ಇಲ್ಲ ಅಂದರೆ ಈಗ ನಾನೇನು ಇಂಗ್ರೀಡಿಯೆಂಟ್ಸ್ನ ಹೇಳಿದ್ದೀನಿ ಅದನ್ನು ನೀವು ಕಲಸಿಟ್ಟು 48 ಗಂಟೆಗಳ ಕಾಲ ಬಿಟ್ಟು ಇದನ್ನು ನಾನೀಗ ಅಪ್ಲೈ ಮಾಡ್ಕೊಳ್ತಿದ್ದೀನಲ್ಲ, ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕು. ನೋಡಿ, ನಾನು ಈ ರೀತಿ ಓವರಾಲ್ ಹೇರ್ಸ್ಗೆ ಎಲ್ಲದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ವೈಟ್ ಹೇರ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನಿಮ್ಮ ಹತ್ರ ಗ್ಲೌಸ್ ಇದೆ ಅಂದರೆ ನೀವು ಅದನ್ನು ಯೂಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಆದಷ್ಟು ಎಲ್ಲ ಕೂದಲಿಗೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ನಿಮಗೆ ಟೈಮ್ ಇದ್ದರೆ 48 ಅವರ್ಸ್ ಸೋಕ್ ಮಾಡಿಡಿ.
ಮಾಡಬೇಡಿ. ಇಲ್ಲ ಅಂತಂದರೆ ನೀವು 24 ಅವರ್ಸ್ ಕೂಡ ಇಟ್ಟು ಹಚ್ಕೊಳ್ಬೋದು. ಇಲ್ಲ ಇನ್ನೂ ಟೈಮ್ ಇಲ್ಲ ಅಂದರೆ 8 ಅವರ್ಸ್ ಓಲ್ ನೈಟ್ ಬಿಟ್ಟು ಕೂಡ ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಚ್ಕೋಬೋದು. ಇಲ್ಲ ನಮಗೆ ಟೈಮ್ ಇಲ್ಲ ಇಮಿಡಿಯೇಟಾಗಿ ಹಚ್ಕೋಬೇಕಂದ್ರೆ ಕಲಸಿಟ್ಟು 3 ಅವರ್ ಬಿಟ್ಟು ನಂತರ ಅಪ್ಲೈ ಮಾಡ್ಕೊಳ್ಳಿ. ನಂತರ ನೀವು 3 ರಿಂದ 4 ಗಂಟೆಗಳ ಕಾಲ ಅದನ್ನು ಬಿಟ್ಟು ಡ್ರೈ ಆಗೋದಕ್ಕೆ ಬಿಟ್ಟು ನೀವು ಅದನ್ನು ವಾಶ್ ಮಾಡ್ಬೋದು. ನೀವು ಫಸ್ಟ್ ಟೈಮ್ ವಾಶ್ ಮಾಡಬೇಕಾದ್ರೆ ಯಾವುದೇ ರೀತಿಯಾದ ಶಾಂಪೂನ ಯೂಸ್ ಮಾಡಬೇಡಿ. ಸೊ ಶಾಂಪೂ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕೂದಲು ಕಲರ್ ಇಮಿಡಿಯೇಟ್ ಹೋಗಿಬಿಡುತ್ತೆ. ಸೊ ನೀವು ಒನ್ ಡೇ ಯಾವುದೇ ರೀತಿಯಾದ ಶಾಂಪೂನ ಯೂಸ್ ಮಾಡದೆ ಅದನ್ನು ಹಾಗೆ ಪ್ಲೇನ್ ವಾಟರಲ್ಲಿ ಚೆನ್ನಾಗಿ ಬಿಸಿನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಅದು ಕೂದಲು ಚೆನ್ನಾಗಿ ಡ್ರೈ ಆದಮೇಲೆ ಸ್ವಲ್ಪ ಆಯಿಲಿಂಗ್ ಮಾಡಿ ನಂತರ ನೀವು ಯಾವುದೇ ರೀತಿಯಾದ ಶಾಂಪೂ ಅಥವಾ ಯಾವುದೇ ರೀತಿಯಾದ ಏರ್ ವಾಷನ್ನು ನೀವು ಯೂಸ್ ಮಾಡ್ಬೋದು. ಬಟ್ ಫಸ್ಟ್ ಡೇ ನೀವು ಯಾವುದೇ ರೀತಿಯಾದ ಕೆಮಿಕಲ್ಸ್ನ ಅಪ್ಲೈ ಮಾಡಬೇಡಿ. ಸೊ ನನಗೆ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ, ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕಂತ ಹೇಳಿ, ಏನೇನು ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡಿದ್ದೀನಿ ನ್ಯಾಚುರಲ್ ಆಗಿರೋದನ್ನ ಅಂತ ಹೇಳಿ. ಅದನ್ನು ನೀವು ಹೋಗಿ ಆ ವಿಡಿಯೋನ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಹಾಗೆ ನಿಮಗೆ ಆಮ್ಲಾ ಪೌಡರ್ ಕೂಡ ನೀವು ಯೂಸ್ ಮಾಡ್ಬೋದು. ಇದಕ್ಕೆ ತುಂಬ ಒಳ್ಳೆ ಕಲರ್ ಕೂಡ ಕೊಡುತ್ತೆ. ಅದಿಲ್ಲ ಅಂತಂದರೆ ನೀವು ಇಂಡಿಗೋ ಪೌಡರ್ ನಾನು ಹೇಳಿದ್ನಲ್ಲ ಅದನ್ನು ಯೂಸ್ ಮಾಡಿ. ಇಂಡಿಗೋ ಪೌಡರ್ದು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕೇವಲ 75 ರೂಪಾಯಿ ಅಷ್ಟೇ. ಅದು ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಕೂಡ ಅದು. ನೀವು ಮೆಹಂದಿ ಯಾವುದಾದ್ರೂ ಯೂಸ್ ಮಾಡಿ, ನುಪ್ಪುರದೆ ಅಂತಲ್ಲ, ಹಿಮಾಲಯದಿದೆ, ನಿಶಾ ಇದೆ, ತುಂಬ ಮೆಹಂದೀಸ್ ಇದೆ. ನಿಮಗೆ ಯಾವುದು ಈಸಿಯಾಗಿ ಸಿಗುತ್ತೆ ಅದನ್ನು ಯೂಸ್ ಮಾಡಿ. ಮತ್ತು ನ್ಯಾಚುರಲ್ ಆಗಿ ಸಿಕ್ಕಿದ್ರೆ ಅದನ್ನು ಕೂಡ ಯೂಸ್ ಮಾಡಿ. ನೋಡಿ ನಾನು ಈ ರೀತಿ ಎಲ್ಲ ಕೂದಲಿಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಇದನ್ನು. ಸೊ ನಿಮಗೆ ಕನ್ಫ್ಯೂಷನ್ ಆದರೆ ನನಗೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅಂತ, ಆ ವಿಡಿಯೋನ ಹೋಗಿ ಚೆಕ್ ಮಾಡಿ ನೀವು ಈ ವಿಡಿಯೋ ಆದ ನಂತರ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಾನು ನಿಮಗೆ ವಾಶ್ ಮಾಡಿ ಯಾವ ಕಲರ್ ಬರುತ್ತೆ ಕೂದಲು ಅಂತ ಕೂಡ ತೋರಿಸ್ತೀನಿ. ನೋಡ್ಬೋದು ನೀವು ಆಲ್ರೆಡಿ ನಮ್ಮ ಕೈ ಕೂಡ ಎಷ್ಟು ಕಪ್ಪಾಗಿದೆ ಅಂತ ಹೇಳಿ. ನಾನು ಈ ರೀತಿ ಎಲ್ಲದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು 4 ಅವರ್ಸ್ ಬಿಡ್ತಾ ಇದ್ದೀನಿ, ನಂತರ ಹೇರ್ ವಾಶ್ ಮಾಡ್ತೀನಿ. ನೋಡಿ ನನ್ನ ಕೈ ನೋಡಿ ಆಲ್ರೆಡಿ ವಾಶ್ ಮಾಡಿದ್ದೀನಿ ಎಷ್ಟು ಕಪ್ಪಾಗಿದೆ ಅಂತ ಹೇಳಿ. ನಾನು ಸೋಪ್ ಹಾಕಿ ವಾಶ್ ಮಾಡಿದ್ದೀನಿ, ಯಾಕೆಂದರೆ ಅದು ಬ್ಲ್ಯಾಕ್ ಆಗೇ ಇರುತ್ತೆ ಅಂತ. ಇದನ್ನು ನಾನು 4 ಅವರ್ಸ್ ಬಿಟ್ಟು ನಂತರ ವಾಶ್ ಮಾಡ್ತೀನಿ. ಇವಾಗ ಇದು ನೋಡ್ಬೋದು ಆಲ್ಮೋಸ್ಟ್ ಡ್ರೈ ಆಗಿದೆ. ನಾನು ಇದನ್ನು 4 ಅವರ್ಸ್ ಬಿಟ್ಟಿದ್ದೆ. ಸೊ ಈಗ ನನ್ನ ಕೈ ಕೂಡ ನೋಡ್ಬೋದು ನೀವು ಎಷ್ಟು ಕಪ್ಪಾಗಿದೆ ಅಂತೇಳಿ. ಈವನ್ ವಾಶ್ ಮಾಡಿದ್ಮೇಲೆ ತುಂಬ ಸೋಪ್ ಹಾಕಿ ವಾಶ್ ಮಾಡಿದ್ದೀನಿ, ಆದರೂ ಕೂಡ ಕಪ್ಪಗಾಗಿದೆ. ಸೊ ಇವಾಗ ನಾನು 4 ಅವರ್ಸ್ ಬಿಟ್ಟು ಇದನ್ನು ವಾಶ್ ಮಾಡಿ ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಸೊ ನಾನು ಇವಾಗ ಇದನ್ನು ಯಾವುದೇ ಕೆಮಿಕಲ್ಸ್ ಅಥವಾ ಶಾಂಪೂನ ಯೂಸ್ ಮಾಡಿದೆ. ನಾನೀಗ ನೀಟಾಗಿ ಹಾಗೆ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು ನೀವು ಆಲ್ಮೋಸ್ಟ್ ನನ್ನ ಕೂದಲು ಎಲ್ಲ ಡಾರ್ಕ್ ಬ್ರೌನ್ ಆಗಿದೆ. ಸೊ ಇದೇ ರೀತಿ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ಆಲ್ಮೋಸ್ಟ್ ಎಲ್ಲ ಕೂದಲುಗಳು ಕಪ್ಪಾಗ್ತಾ ಬರುತ್ತೆ. ಸೊ ಇವಾಗ ಕೂದಲು ಕೂಡ ಡ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಕೊಕೊನಟ್ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ನೀವು ರೆಗ್ಯುಲರಾಗಿ ಯಾವ ಆಯಿಲ್ನ ಯೂಸ್ ಮಾಡ್ತೀರಾ ಆ ಆಯಿಲ್ನ ಯೂಸ್ ಮಾಡ್ಬೋದು ಕೂದಲಿಗೆ. ಸೊ ಕೂದಲು ಆಲ್ಮೋಸ್ಟ್ ಚೆನ್ನಾಗಿ ಡ್ರೈ ಆಗಿರಬೇಕು. ನಾವು ಫಸ್ಟ್ ಡೇ ಯಾವುದೇ ರೀತಿಯಾದ ಕೆಮಿಕಲ್ಸ್ನ ಅಂದರೆ ಶಾಂಪೂನ ಯೂಸ್ ಮಾಡದೆ ವಾಶ್ ಮಾಡಿರೋದ್ರಿಂದ ಕೂದಲು ಸ್ವಲ್ಪ ಸ್ಟಿಕ್ಕಿ ಆಗಿರುತ್ತೆ. ಸೊ ಅದನ್ನು ನಾವು ಸಾಫ್ಟ್ ಮಾಡಬೇಕು ಅಂತಂದರೆ ನಾವು ಸ್ವಲ್ಪ ಕೊಕೊನಟ್ ಆಯಿಲ್ನ ಅಪ್ಲೈ ಮಾಡಬೇಕು. ಕೋಕೋನಟ್ ಆಯಿಲ್ ಜೊತೆ ನೀವು ಬೇಕಿದ್ರೆ ಹರಳೆಣ್ಣೆ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಬರೀ ಇಲ್ಲಿ ಪ್ಲೇನ್ ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೀಟಾಗಿ ಕೂದಲಿಗೆಲ್ಲ ನಾವು ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ನಂತರ ನಾವು ಅದನ್ನು 3 to 4 ಅವರ್ಸ್ ಬಿಟ್ಟು ನಾರ್ಮಲಾಗಿ ವಾಶ್ ಮಾಡ್ಕೋಬೋದು ಶಾಂಪೂನ ಯೂಸ್ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ಕೂದಲು ತುಂಬ ಶೈನಿಂಗ್ ಆಗಿರುತ್ತೆ ಮತ್ತು ತುಂಬ ಸಾಫ್ಟ್ ಆಗುತ್ತೆ. ಏಕೆಂದರೆ ನಾವು ಮೆಹಂದಿ ಅಪ್ಲೈ ಮಾಡಿರೋದ್ರಿಂದ ಕೂದಲು ಸ್ವಲ್ಪ ರಫ್ ಆಗಿರುತ್ತೆ. ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಶೈನಿಂಗಾಗಿ ಬರುತ್ತೆ. ಸೊ ಇವಾಗ ನೀವು ರೆಗ್ಯುಲರಾಗಿ ಶಾಂಪೂನ ಯೂಸ್ ಮಾಡಿ ವಾಶ್ ಮಾಡ್ಕೋಬೋದು. ನಿಮಗೆ ಟೈಮ್ ಇದ್ದರೆ ಓಲ್ ನೈಟ್ ನೀವು ಆಯಿಲ್ನ ಅಪ್ಲೈ ಮಾಡಿ ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನೀವು ವಾಶ್ ಮಾಡ್ಕೊಳ್ಬೋದು. ಬಟ್ ಕೂದಲು ಡ್ರೈ ಆಗಿದೆಯಾ ಅಂತ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ನೀಟಾಗಿ ಆಯಿಲ್ ಕೂದಲಿಗೆ ಅಂಟ್ಕೊಳ್ಳುತ್ತೆ. ಸೊ ಅದರಿಂದ ಕೂದಲು ಸ್ವಲ್ಪ ಶೈನಿಂಗ್ ಬರುತ್ತೆ ಮತ್ತು ಕೂದಲು ಕೂಡ ಸಾಫ್ಟ್ ಆಗುತ್ತೆ. ಮೆಹಂದಿ ಹಾಕಿ ಸ್ವಲ್ಪ ರಫ್ ಆಗಿರುತ್ತೆ. ನೀವು ಇದನ್ನು ನಾನೀಗೇನು ಅದನ್ನ ಕಲಸಿಟ್ಕೊಂಡು ಹಚ್ಕೊಂಡಿದ್ದೀನಿ, ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ಆಲ್ಮೋಸ್ಟ್ ನಿಮ್ಮ ಎಲ್ಲ ಕೂದಲುಗಳು ಕೂಡ ಕಪ್ಪಾಗ್ತಾ ಬರುತ್ತೆ. ಸೊ ಈ ವಿಡಿಯೋದು ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕಂತ. ನಾನು ಈ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನಿಮಗೆ ಅದನ್ನು ಈಸಿಯಾಗಿ ಹೇಗೆ ಪ್ರಿಪೇರ್ ಮಾಡ್ಕೋಬೋದಂತ. ನಿಮಗೆ ಅದರದ್ದು ವಿಡಿಯೋ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ನಾನು ಇಂಡಿಗೋ ಪೌಡರ್ದು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ನಾನು ತುಂಬ ಕಮ್ಮಿ ಬೆಲೆದನ್ನು ಹಾಕಿದ್ದೀನಿ.
ಅದನ್ನು ಕೂಡ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ನೋಡಿ ಈ ರೀತಿ ನಾನು ನೀಟಾಗಿ ಆಯಿಲ್ನೆಲ್ಲ ಅಪ್ಲೈ ಮಾಡಿಕೊಂಡು ಇದನ್ನು ನಾನು 3 to 4 hours ಬಿಟ್ಟು ನಾರ್ಮಲಾಗಿ ಶಾಂಪೂನ ಹಾಕಿ ವಾಶ್ ಮಾಡ್ಕೊಳ್ತಾ ಬರ್ತೀನಿ. ಮತ್ತು ನಾನು ಇದನ್ನು ವೀಕ್ಲಿ 2 days ಅಪ್ಲೈ ಮಾಡ್ತಾ ಬರ್ತಾಯಿದ್ದೀನಿ. ಸೊ ಅದರಿಂದ ನನಗೆ ಆಲ್ಮೋಸ್ಟ್ ಎಲ್ಲ ಕೂದಲುಗಳು ಕಪ್ಪಾಗ್ತಾ ಇದೆ. ಸೊ ಇಂಡಿಗೋ ಪೌಡರ್ ಯೂಸ್ ಮಾಡೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕೂದಲುಗಳು ನೀಟಾಗಿ ಕಪ್ಪಾಗುತ್ತೆ ನ್ಯಾಚುರಲ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.